ನಮಸ್ಕಾರ ಸ್ನೇಹಿತರೆ. ಹಕ್ಕಿಲ್ಲದಿದ್ದರೂ ಕಸಿದುಕೊಳ್ಳುವ ಮನಸ್ಸಾದರೆ ಅಲ್ಲೊಂದು ಮಹಾಭಾರತ ಸೃಷ್ಟಿಯಾಗುತ್ತದೆ. ಹಕ್ಕಿದ್ದು ತ್ಯಾಗ ಮಾಡುವ ಮನಸ್ಸಾದರೆ ಅಲ್ಲೊಂದು ರಾಮಾಯಣ ಸೃಷ್ಟಿಯಾಗುತ್ತದೆ. ಕಣ್ಣಿದ್ದು ನಮ್ಮ ಸಮಾಜ ಕುರುಡಾಗಿ ಸಾಧಕರನ್ನು ಗುರುತಿಸದಾದಾಗ ಅಲ್ಲೊಂದು ಕಾರ್ಯಕ್ರಮ ಸೃಷ್ಟಿಯಾಗುತ್ತೆ. ಆ ಕಾರ್ಯಕ್ರಮವೇ ಸ್ಕಾಲರ್ ವಿತ್ ಸೋಮು. ಸ್ನೇಹಿತರೆ, ನಮ್ಮ ಈ ಕಾರ್ಯಕ್ರಮದ ಪ್ರಥಮ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ಅತಿಥಿಯೊಬ್ಬರನ್ನು ನಾವು ಕರೆತರ್ತಾ ಇದ್ದೇವೆ. ಬನ್ನಿ ಅವರನ್ನು ಸ್ವಾಗತಿಸೋಣ. ವಿಘ್ನೇಶ್ವರ್ ಭಟ್ ಸರ್. ಸರ್ ನಮಸ್ಕಾರ ಸರ್. ಸ್ಕಾಲರ್ ವಿತ್ ಸೋಮು ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ಪ್ರತಿಯೊಬ್ಬ ವ್ಯಕ್ತಿಯ ಬದುಕಿನಲ್ಲೂ ಬಾಲ್ಯ ಅನ್ನೋದು ಒಂದು ವಿಶಿಷ್ಟ ರೀತಿಯ ಕಲ್ಪನೆ. ಆ ಒಂದು ಕಲ್ಪನೆಯ ಜಗತ್ತಿನಲ್ಲಿ ನಿಮ್ಮ ಬಾಲ್ಯದ ಸಂದರ್ಭದಲ್ಲಿ ಆ ಕಲ್ಪನೆಗೆ ಧಾರೆಯನ್ನು ಎರೆದಿರ್ತಕ್ಕಂಥ ವ್ಯಕ್ತಿ ಯಾರು ಸರ್? ನನ್ನ ಬಾಲ್ಯ ಜೀವನ ಅನ್ನುವಂಥದ್ದು ತುಂಬ ಸ್ವಾತಂತ್ರ್ಯದಿಂದ ಕೂಡಿರುವಂಥದ್ದು. ಯಾವುದೇ ರೀತಿಯಾಗಿ ನಾನು ಸ್ಕೂಲ್ಗೆ ಹೋಗಬೇಕು ಅಥವಾ ಕಾನ್ವೆಂಟಿಗೆ ಹೋಗಬೇಕು, ಯಾವುದೇ ರೀತಿಯಾದಂಥ ಅಡೆತಡೆ ಕಟ್ಟುನಿಟ್ಟು ನನ್ನ ಜೀವನಕ್ಕಿಲ್ಲಾಗಿತ್ತು. ಇದಕ್ಕೆ ಧಾರೆಯನ್ನು ಎರೆದವರು ಅಂತಂದರೆ ನನ್ನ ತಂದೆ ಮತ್ತು ತಾಯಿ. ಯಾವಾಗಲೂ ಕೂಡ ನಾನು ಏನು ಬೇಕಾದರೂ ಮಾಡ್ಬೋದು, ಆದರೆ ಒಂದು ಒಳ್ಳೆಯ ರೀತಿಯಾದಂತಹ ಒಂದು ಭವಿಷ್ಯದ ಕಲ್ಪನೆ ಇಟ್ಕೊಂಡು ಕೆಲಸವನ್ನು ಮಾಡಬೇಕು ಅಂತ. ಅದಾದ ನಂತರ ನಾನು ಹುಟ್ಟಿ ಬೆಳೆದಿದ್ದು ಹಳ್ಳಿ. ನನಗೇನಂತಂದರೆ ತೋಟ, ಗದ್ದೆ, ಮನೆ, ಅದಾದ ನಂತರ ಮರ ಗಿಡಗಳು, ತುಂಬ ಫ್ರೆಂಡ್ಸು. ನಂತರ ಸ್ಕೂಲ್ಗಳನ್ನು ನೋಡಬೇಕು ಅಂತಂದರೆ ನಾವು 4-5 ಜನ ಮಾತ್ರ ಸ್ಕೂಲಲ್ಲಿ ಇರುವಂಥದ್ದು. ನಾವು ಕೆಲವು ಟೈಮಲ್ಲಿ ನಾನು ಹೇಳ್ತಾ ಇದ್ದೆ, ನಾನು ಸ್ಕೂಲ್ಗೆ ಹೋಗಲಿಲ್ಲ ಅಂತಂದರೆ ಟೀಚರ್ಗೆ ರಜಾ ಇರ್ತಿತ್ತು ಅಂತ. ಯಾಕಂತಂದರೆ ನಾವು ಇರೋದೇ 2-3 ಜನ. ಇಬ್ಬರಲ್ಲಿ ಯಾರೋ ಇನ್ನೊಬ್ಬರು ಬರಲ್ಲ ಅಂತ ಗೊತ್ತಾಗ್ಬಿಟ್ರೆ ಮತ್ತಿಬ್ಬರು ಸ್ಕೂಲ್ಗೆ ಬರೋದೇ ಇಲ್ಲ ಆಗಿತ್ತು. ಆವಾಗ ಟೀಚರ್ಗೆ ಕೆಲಸ ಇಲ್ಲ ತಾನೇ. ಆ ಥರ ಆದಂಥ ಒಂದು ಪರಿಸರದಲ್ಲಿ ನಾವು ಬೆಳೆದಿರೋದು. ನನಗೆ 10ನೇ ಕ್ಲಾಸ್ನವರೆಗೂ ಕೂಡ ಎಜುಕೇಷನ್ ಅನ್ನೋದರ ಪರಿಕಲ್ಪನೆಯೇ ಇಲ್ಲಾಗಿತ್ತು. ಆದರೆ ಏನಂತಂದರೆ ಪ್ರಕೃತಿದತ್ತವಾದಂತಹ ಜ್ಞಾನ ಎನ್ನುವಂಥದ್ದು ನನಗೆ ಸಿಕ್ಕಿತ್ತು. ಅದೇ ರೀತಿಯಲ್ಲಿ ನನ್ನ ತಂದೆ ತಾಯಿಗಳು ಒಳ್ಳೆಯ ರೀತಿಯಾದಂತಹ ಒಂದು ಮಾರ್ಗದರ್ಶನವನ್ನು ಯಾವಾಗಲೂ ಕೊಡ್ತಾಯಿದ್ರು. ನಾನು ಮುಖ್ಯವಾಗಿ ಹೇಳಬೇಕು ಅಂತಂದರೆ ನನ್ನ ಬಾಲ್ಯದ ಬೇರಿಗೆ ನೀರುಣಿಸಿದವರು ನನ್ನ ತಂದೆ ತಾಯಿಗಳು, ಮತ್ತಾರೂ ಇಲ್ಲ. ಸರ್, ನೀವು ಚಿಕ್ಕವರಾಗಿದ್ದಾಗ ಯಾವುದಾದರೂ ಒಂದು ತಮಾಷೆಯ ಪ್ರಸಂಗ, ಕೌಟುಂಬಿಕವಾಗಿ ಆಗಿರ್ಬೋದು ಅಥವಾ ಶಾಲೆಯಲ್ಲಿ ಆಗಿರ್ಬೋದು ಸರ್, ಯಾವುದಾದ್ರು ಒಂದನ್ನು ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ ಸರ್? ತುಂಬ ಘಟನೆಗಳಿದೆ. ನಾನು ಆ್ಯಕ್ಚುಲಾಗಿ ಸ್ಕೂಲಲ್ಲಿ ಬಂದಾಗ ನಾನು ಕಲ್ತಿರೋದು ತುಂಬ ಇದೆ, ಮತ್ತು ಅಲ್ಲಿ ಪಟ್ಟಷ್ಟು ಸಂತೋಷವನ್ನು ನಾನು ಎಲ್ಲೂ ಪಟ್ಟಿಲ್ಲ. ಯಾಕಂತಂದರೆ ನನಗೊಂದು ರೀತಿಯಾದಂಥ ಸ್ವತಂತ್ರವಾದಂಥ ಬದುಕಿತ್ತು. ನಾನು ಯಾವುದೇ ರೀತಿಯಾದಂತಹ ಸಿಟಿಯಲ್ಲಿರುವಂಥ ಸ್ಕೂಲಲ್ಲಿ ಓದದೇ ಇರೋದರಿಂದ ನಾನು ಸ್ಕೂಲಿಗೆ ನನ್ನದೇ ಆದಂಥ ಟೈಮಿಂಗು, ಹೋಗೋಕ್ಕೂ ನನ್ನದೇ ಟೈಮಿಂಗು, ಬರೋದಕ್ಕೂ ನನ್ನದೇ ಟೈಮಿಂಗು, ಪಾಠ ಮಾಡೋದಕ್ಕೂ ಕೂಡ ನನ್ನದೇ ಮೆಥಡಾಲಜಿ ಅವರು ಅಳವಡಿಸ್ಕೊಳ್ಬೇಕು. ಆ ರೀತಿಯಾದಂಥ ಒಂದು ಅವಕಾಶ ನನ್ನಲ್ಲಿತ್ತು. ನಾನು 2ನೇ ಕ್ಲಾಸ್ನಲ್ಲಿ ಇರಬೇಕಾದ್ರೆ ಇರ್ಬೋದು, ನನಗಿನ್ನೂ ನೆನಪಿರುತ್ತೆ ಅದು. ನಾನು ಸ್ಕೂಲ್ಗೆ ಹೋಗಿದ್ದೆ. ಸ್ಕೂಲಲ್ಲಿ ಅವ್ರು ಹೋಮ್ವರ್ಕ್ ಅಂತ ಏನೋ ಕೊಡೋದು. ನನ್ನ ಜೀವನದಲ್ಲಿ ಹೋಮ್ವರ್ಕ್ ಮಾಡಿದ್ದೇ ಇಲ್ಲ ಯಾವುದೇ ಇತಿಹಾಸದಲ್ಲೂ ಕೂಡ. ನಾನು ಸ್ಕೂಲ್ಗೆ ಹೋದಾಗ ಅಲ್ಲಿ ಯಮುನಾ ಟೀಚರ್ ಅಂತ, ಅವರು ಪರ್ಮನೆಂಟ್ ಅಲ್ಲ, ಯಾಕಂದರೆ ನಮ್ಮ ಸ್ಕೂಲಿಗೆ ಯಾರನ್ನೂ ಕೂಡ ಅಪಾಯಿಂಟ್ಮೆಂಟ್ ಮಾಡೋದಿಲ್ಲ ಆಗಿತ್ತು. ಊರಲ್ಲಿ ಯಾರೋ SSLCನೋ PUನೋ ಓದ್ದವರು ಬಂದು ಪಾಠ ಮಾಡೋರು. ಅವ್ರು ಪಾಪ ಇದ್ದ 2-3 ಜನ ಹುಡುಗರಿಗೆ ಪಾಠ ಮಾಡ್ತಾಯಿದ್ರು. ನಾನು 2ನೇ ಕ್ಲಾಸಲ್ಲಿರೋನು. ಆವಾಗ ನಾನು ಯಾವುದೋ ಹೋಮ್ವರ್ಕ್ ಮಾಡ್ಕೊಂಡು ಹೋಗಿಲ್ಲ. ಅಲ್ಲೇ ಈ ಅಟೆಂಡೆನ್ಸ್ ರಿಜಿಸ್ಟ್ರಿಗೆ ಗೆರೆ ಹೊಡೆಯೋದಕ್ಕೆ ಅಂತ ಸ್ಕೇಲ್ ಇಟ್ಕೊಂಡಿದ್ರು. ಅದರಲ್ಲಿ 2 ಏಟು ಹೊಡೆದ್ರು. ನಾನು ಫಸ್ಟ್ ಬಂದು ಸಿಟ್ಟಲ್ಲಿ ಆ ಸ್ಕೇಲ್ ತಗೊಂಡು ಚೆನ್ನಾಗಿ ಟೀಚರ್ಗೆ ಹೊಡೆದ್ಬಿಟ್ಟು ಮನೆಗೆ ಅಳ್ತಾ ಬಂದೆ. ನಾನು ಮನೆಗೆ ಬಂದುಬಿಟ್ಟು ಅಳ್ತಾ ಇದ್ದೀನಿ ಮನೇಲಿ. ಏನಾಯಿತು, ಟೀಚರ್ ಹೊಡೆದ್ರೇನೋ ಅಂತ ತಂದೆ ತಾಯಿಗಳಿಗೆಲ್ಲ. ಬಟ್ ಆಗಿರೋದು ಬೇರೆಯೇ. ನಾನು ಟೀಚರ್ ಹೊಡೆದ್ಬಿಟ್ಟು ಮನೆಗೆ ಬಂದುಬಿಟ್ಟು ಅಳ್ತಾ ನಿಂತುಬಿಟ್ಟಿದ್ದೀನಿ. ಇದು ಒಂದು ಘಟನೆ. ಆದರೆ ಇನ್ನು ಮನೆಯಲ್ಲಿ ಏನಂತಂದರೆ ನನಗೆ ತುಂಬ ಸಿಟ್ಟು. 10ನೇ ಕ್ಲಾಸ್ನವರೆಗೂ ಕೂಡ ನಮ್ಮ ತಂದೆಯವರು ಹೇಳ್ತಾಯಿದ್ರು, ನೀನು ಮನುಷ್ಯನಾಗಲ್ಲ, ದೇವರು ನಿನಗೆ ಈ ಮನುಷ್ಯನ ಶರೀರವನ್ನು ಕೊಟ್ಟಿದ್ದಾನೆ ಹೊರತಾಗಿ ಆ ಮನುಷ್ಯತ್ವ ಅನ್ನುವಂಥದ್ದು ಒಳಗಡೆ ಇಲ್ಲ ಅಂತ ಹೇಳ್ತಾಯಿದ್ರು. ಒಂದು ಟೆರರಿಸ್ಟ್ ಥರದಲ್ಲಿ ನಾನು ಆ್ಯಕ್ಟ್ ಮಾಡ್ತಾಯಿದ್ದೆ. ಎಲ್ಲದಕ್ಕೂ ಸಿಟ್ಟು, ಪ್ರತಿ ಒಂದು ವಿಷಯದಲ್ಲಿಯೂ ಕೂಡ ಸಿಟ್ಟು. ಅಂತಂದರೆ 10ನೇ ಕ್ಲಾಸ್ನವರೆಗೆ ನಾನು ಎಷ್ಟೋ ಸಮಯದಲ್ಲಿ ಮನೆಗೂ ಹೋಗಿಲ್ವೇನೋ. ಸುಮ್ಮನೆ ಎಲ್ಲೋ ಫ್ರೆಂಡ್ಗಳ ಮನೆಗೆ ಹೋಗೋದು, ಮನೆಗೆ ಇನ್ಫಾರ್ಮ್ ಮಾಡೋದೇ ಇಲ್ಲ. ಯಾವುದೇ ರೀತಿಯಾದಂಥ ಓದು ಅನ್ನುವಂಥ ಪರಿಕಲ್ಪನೆ ಇಲ್ಲ. ಏನಂತಂದರೆ ಆ 10ನೇ ಕ್ಲಾಸ್ನವರೆಗಿನ ಜೀವನ ಹೇಗಿತ್ತು ಅಂತಂದರೆ, ಈಗ ನೋಡಿದರೆ ಅದು ತಮಾಷೆ ಅಂತ ಅನಿಸತ್ತೆ. ಆ ಸಂದರ್ಭದಲ್ಲಿ ತಮಾಷೆಯುಕ್ತವಾದಂಥ ಟೈಮನ್ನು ನಾನು ಕಳೆದಿದ್ದೀನಿ. ಅದರ ಜೊತೆಯಲ್ಲಿ ಈ ರೀತಿಯಾದಂಥ ಉಡಾಪೆಗಳು, ಕೀಟ್ಲೆಗಳನ್ನು ಕೂಡ ತುಂಬ ಮಾಡಿದ್ದೆ. ಈಗ ನೆನೆಸ್ಕೊಂಡ್ರೆ ಭಯ ಅಂತ ಅನಿಸುತ್ತೆ. ಅದೇ ರೀತಿಯಲ್ಲಿ ಒಮ್ಮೊಮ್ಮೆ ಅದನ್ನು ನೋಡಿದ್ರೆ ಖುಷಿ ಅಂತಲೂ ಅನಿಸುತ್ತೆ.
ಆಕಾಶದ ಎತ್ತರಕ್ಕೆ ವ್ಯಕ್ತಿ ಬೆಳೆದ ನಂತರ ಆತನಿಗೆ ತನ್ನ ಮೂಲ ನೋಡಿದಾಗ ತಮಾಷೆ ಅನಿಸೋದು ಸಹಜ ಸರ್. ಸರ್, ಆ, ನಿಮ್ಮ ಬದುಕಿನಲ್ಲಿ ಸರ್ ಯಾವುದಾದರೂ ಒಂದು ಘಟನೆ, ಆ ಘಟನೆ ನಡೀದೇ ಹೋಗಿದ್ದರೆ ನಾನು ಇವತ್ತಿಲ್ಲಿ ಇರ್ತಾ ಇರಲಿಲ್ಲ. ಸೊ ಆ ಘಟನೆಯ ಕಾರಣದಿಂದಲೇ ನಾನಿವತ್ತು ಇಂತಹ ಒಂದು ಸ್ಥಾನದಲ್ಲಿ ಬಂದು ನಿಂತಿದ್ದೇನೆ ಅಂತ ಹೇಳೋದಾದರೆ, ಅಂಥ ಯಾವುದಾದ್ರೂ ಒಂದು ಘಟನೆ ಇದೆಯಾ ಸರ್? ತುಂಬ ಘಟನೆಗಳಿದೆ, ಆದರೆ ಒಂದನ್ನು ನಾನು ಹೇಳಕ್ಕೆ ಬಯಸ್ತೇನೆ, ಅವಮಾನ ಎನ್ನುವಂಥದ್ದು ಜೀವನವನ್ನೇ ಬದಲಾಯಿಸುತ್ತೆ. ಮಹಾಭಾರತದಲ್ಲಿ ಒಂದು ವಾಕ್ಯ ಬರುತ್ತೆ, ಅಮೃತಶ್ಚೈವ ಸಂತೃಪ್ಯೇತ ಅವಮಾನಸ್ಯ ತತ್ವವಿತ್ ವಿಷಶ್ಚೈವೋದ್ವಿಜೇ ನಿತ್ಯಂ ಸಮ್ಮಾನಸ್ಯ ವಿಚಕ್ಷಣ ಅಂತ ಹೇಳ್ತಾರೆ. ನಾವೇನಾದರೂ ತತ್ವವಿತ್ತಾಗಬೇಕು, ನಮ್ಮ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು ಅಂತಂದರೆ ನಾವು ಮೊದಲನೇದಾಗಿ ಏನು ಅಂತಂದರೆ ಅವಮಾನವನ್ನು ಅಮೃತದ ರೀತಿಯಲ್ಲಿ ಸ್ವೀಕಾರವನ್ನು ಮಾಡಬೇಕಂತೆ. ನನ್ನ ಜೀವನದಲ್ಲಿ ಮೊದಲಿನ ಹಂತದಲ್ಲಿ ಸಂಪೂರ್ಣವಾಗಿ ಅವಮಾನದಲ್ಲಿಯೇ ಬದುಕಿರುವಂಥದ್ದು. ನಾನು ಸ್ಕೂಲಿಗೆ ಹೋಗಬೇಕಾದ್ರೂ ಈ ವ್ಯಕ್ತಿ ಯಾವುದೇ ರೀತಿಯಲ್ಲೂ ಜೀವನದಲ್ಲಿ ಉದ್ಧಾರ ಆಗೋದೇ ಇಲ್ಲ ಅಂತ ನಮ್ಮ ಊರವರೆಲ್ಲ ಹೇಳೋರು. ಅದಾದ ನಂತರದಲ್ಲಿ ನಾನು ಗುರುಕುಲವನ್ನು ಸೇರಿದಾಗಲೂ ಕೂಡ 2 ವರ್ಷ ನನಗೆ ಯಾವುದೇ ರೀತಿಯಾದಂಥ ಸಂಸ್ಕೃತ ಎನ್ನುವಂಥದ್ದು ತಲೆಗೆ ಹೋಗ್ತಾನೇ ಇಲ್ಲಾಗಿತ್ತು. ಅದೇ ರೀತಿಯಲ್ಲಿ ವೇದ ಕೂಡ ತಲೆಯೊಳಗಡೆ ಹೋಗ್ತಾನೇ ಇಲ್ಲಾಗಿತ್ತು. ಆ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅವಮಾನ ಅಂತಲ್ಲ, ನೀನು ತಪ್ಪು ಮಾಡ್ತಾ ಇದೀಯಾ ಅಂತ ನನಗೆ ಹೇಳೋರು. ಈ ಎಲ್ಲ ಅವಮಾನ ಎನ್ನುವಂಥದ್ದು ನನಗೇನು ಮಾಡ್ತು ಅಂತಂದರೆ ಜೀವನವನ್ನು ಬದಲಿಸ್ಕೊಳ್ಳಿಕ್ಕೆ ಮುಖ್ಯ ಕಾರಣ ಆಯಿತು. ಅದರ ಸಲುವಾಗಿ ನಾನು ಯಾವಾಗಲೂ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಏನಾದರೂ ಯಾರಾದರೂ ಅವಮಾನ ಮಾಡ್ತಾ ಇದ್ದಾರೆ ಅಂತಂದರೆ ಅದನ್ನು ನಾವು ಪಾಸಿಟಿವ್ ಆಗಿ ತೊಗೊಳ್ಬೇಕು ಅಂತ. ಇವನ್ ಪುರಂದರದಾಸರು ಕೂಡ ಹೇಳ್ತಾರೆ, ಇರಬೇಕು ಅಂತ. ನಿಂದಕರಿದ್ದರೆ ನಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಾಗತ್ತೆ. ಈ ನಿಂದನೆ ಎನ್ನುವಂಥದ್ದು ನನ್ನ ಜೀವನದಲ್ಲಿ ತುಂಬ ಬದಲಾವಣೆಯನ್ನು ಹೊಂದೋದಕ್ಕೆ ಕಾರಣ ಆಯಿತು. ಈ ವ್ಯಕ್ತಿ ಜೀವನದಲ್ಲಿ ಉದ್ಧಾರಣೆ ಆಗೋದಿಲ್ಲ. ಈ ಒಂದು ಅಕ್ಕನ ತಲೆಗೆ ಕತ್ತಿ ಹೊಡೆಯೋದು, ಅದು ಬಿಟ್ಟರೆ ಸ್ಕೂಲಿಗೆ ಹೋಗೋದಿಲ್ಲ, ಓದೋಕ್ಕಂತೂ ಬರೋದೇ ಇಲ್ಲ, ಬರೆಯೋದಂತೂ ಜೀವನದಲ್ಲಿ ನೋಡೇ ಇಲ್ಲ. ಇವೊಬ್ಬ ಮಾನುಷ ಶರೀರವನ್ನು ಹೊಂದದಂಥ ಮೃಗ ಅನ್ನುವಂಥ ರೀತಿಯಲ್ಲಿ ತುಂಬ ಜನರು ನನ್ನನ್ನು ನೋಡ್ತಾ ಇದ್ದರು. ಈ ಒಂದು ಅವಮಾನ ಎನ್ನುವಂಥದ್ದು ಜೀವನದ ಒಂದು ಬದಲಾವಣೆಗೆ ಕಾರಣ ಅಂತ ನನಗನ್ಸುತ್ತೆ. ಅವಮಾನಗಳನ್ನು ಮೆಟ್ಟಿ ನಿಂತಾಗ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸರ್. ಸರ್, ನಿಮ್ಮ ಬಾಲ್ಯ ಈಗ ಪುನಃ ನಿಮಗೆ ಸಿಕ್ಕಿತು ಅಂತ ಅಂದರೆ ನೀವು ಏನು ಮಾಡಲಿಕ್ಕೆ ಇಷ್ಟಪಡ್ತೀರಿ ಸರ್? ಆ ಬಾಲ್ಯ ಪುನಃ ಸಿಕ್ಕೋದಿಲ್ಲ ಅನ್ನುವಂಥದ್ದಂತೂ ಕಟು ಸತ್ಯ. ಆದರೆ ಒಂದು ವೇಳೆ ಸಿಕ್ಕಿದ್ರೆ ನಾನು ಮೊದಲಿನಂತೆ ಹೇಗೆ ಎಂಜಾಯ್ ಮಾಡಿದ್ದೀನೋ ಅದೇ ಚೆನ್ನಾಗಿದೆ ಅಂತ ಅನಿಸತ್ತೆ. ಯಾಕಂತಂದರೆ ಸ್ವಚ್ಛಂದವಾಗಿ ಬದುಕುವಂಥ ಒಂದು ಸ್ವಾತಂತ್ರ್ಯ ನನಗೆ ನನ್ನ ತಂದೆ ತಾಯಿಗಳು ಕೊಟ್ಟಿದ್ದರು. ನಮ್ಮಲ್ಲಿ ಚಾಣಕ್ಯ ಒಂದು ಮಾತನ್ನು ಹೇಳ್ತಾನೆ, ಲಾಲಯೇತ್ ಪಂಚವರ್ಷಾಣಿ ದಶವರ್ಷಾಣಿ ತಾಡಯೇತ್ ಪ್ರಾಪ್ತೇತು ಷೋಡಶೇ ವರ್ಷೆ ಪುತ್ರಂ ಮಿತ್ರವದಾಚರೇತ್ ಅಂತ ಹೇಳ್ತಾನೆ. ಮಕ್ಕಳನ್ನು 5 ವರ್ಷದವರೆಗೆ ಅದನ್ನು ಒಂದು ರೀತಿಯಲ್ಲಿ ಹೂವಿನ ಥರ ನೋಡಬೇಕಂತೆ. ಒಂದು ಸ್ಪ್ರೌಟ್ ಮೇಲೆ ಬಂದರೆ ಅದನ್ನು ಚಿವುಟಬಾರ್ದು, ಅದನ್ನು ಬೆಳೆಯೋದಕ್ಕೆ ಬಿಡಬೇಕು. ಆ ಥರ 5 ವರ್ಷದವರೆಗೆ ಅವರಿಗೆ ಭಯವನ್ನು ತೋರಿಸಬಾರ್ದು. ಅದೇ ರೀತಿಯಲ್ಲಿ ಅವರಿಗೆ ಹೊಡಿಬಾರ್ದು, ಪನಿಷ್ಮೆಂಟ್ಗಳನ್ನು ಕೊಡಬಾರ್ದು, ಇದನ್ನು ಮಾಡು ಅಂತ ಹೇಳಬಾರ್ದು. ಆ ರೀತಿಯಲ್ಲಿ ಅವರನ್ನು ಬೆಳೆಸಬೇಕು. 5ರಿಂದ 10 ಸ್ವಲ್ಪ ತಗ್ಗಿಸಿ ಅವರನ್ನು ಮೋಲ್ಡ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು. ಅದಾದ ನಂತರದಲ್ಲಿ ಅವರನ್ನು ಮಿತ್ರ ರೀತಿಯಲ್ಲಿ ನೋಡಬೇಕು ಅಂತ ಚಾಣಕ್ಯ ಹೇಳ್ತಾನೆ. ಇದೇ ರೀತಿಯಲ್ಲಿ ನನ್ನ ತಂದೆ ತಾಯಿಗಳು ನನ್ನನ್ನು ಬೆಳೆಸಿದರು. 5 ವರ್ಷದವರೆಗೂ ಕೂಡ ನೀನು ಏನು ಮಾಡಬೇಕು ಅಂತ ಅವ್ರು ಹೇಳೇ ಇಲ್ಲ. ನಾನು ಮೊದಲೇ ಹೇಳಿದಂತೆ ಓದು, ಬರೀ ಎಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ನಮ್ಮ ತಂದೆಯವರು ಹೇಳಿರೋದು ಏನು ಅಂತಂದರೆ ನೀನೊಬ್ಬ ಮನುಷ್ಯನಾಗಬೇಕು ಅಂತ. ಎಂಜಿನಿಯರ್ ಆಗ್ತೀಯೋ ಅಥವಾ ಡಾಕ್ಟರ್ ಆಗ್ತೀಯೋ ಅದು ನನಗೆ ಬೇಡ, ಒಬ್ಬ ಪ್ರಜೆ ಆಗಬೇಕು ಅಂತ. ನಮ್ಮ ಸಂಸ್ಕೃತಿಯಲ್ಲಿಯೂ ಕೂಡ ವಿವಾಹದಲ್ಲಿ ಒಂದು ಮಾತು ಬರುತ್ತೆ, ಧರ್ಮ ಪ್ರಜಾ ಸಿದ್ಧ್ಯರ್ಥಂ ಇಮಾಂ ಕನ್ಯಾಂ ವೃಣೀಮಹೆ ಅಂತ. ಪತಿಯಾದಂಥವನು ವಿವಾಹದಲ್ಲಿ ಪತ್ನಿಯ ಹಸ್ತವನ್ನು ಹಿಡಿಬೇಕಾದ್ರೆ ಹೇಳುವಂಥ ಸಂಕಲ್ಪ ಅದು. ಈ ಒಂದು ಮಡದಿಯ ಕೈಯನ್ನು ನಾನು ಹಿಡಿಯೋದು ಯಾಕೆ ಅಂತಂದರೆ ಒಂದು ಪ್ರಜೆಯನ್ನು ಸಮಾಜಕ್ಕೆ ಕೊಡೋದಕ್ಕೆ ಅಂತ. ನಮ್ಮ ತಂದೆಯವರು ಆ ಒಂದು ದೃಷ್ಟಿಯಲ್ಲಿ ನನ್ನ ಬಾಲ್ಯದಲ್ಲಿ ಬೆಳೆಸಿರೋದ್ರಿಂದ ಪುನಃ ನನಗೇನಾದರೂ ಆ ಬಾಲ್ಯ ಅನ್ನುವಂಥದ್ದು ಲಭಿಸಿದರೆ ಸ್ವಚ್ಛಂದವಾಗಿ ಅವ್ರು ಹೇಗೆ ನನ್ನನ್ನು ಬೆಳೆಸಿದ್ರೋ ಅದೇ ಬೆಳವಣಿಗೆಯಲ್ಲಿ ನಾನು ಬದುಕಬೇಕು ಅಂತ ನನಗನ್ಸುತ್ತೆ. ಅದೇ ರೀತಿಯಲ್ಲಿ ದಶವರ್ಷಾಣಿ ತಾಡೆಯೇತ್ ಅಂತ ನಮ್ಮ ತಂದೆಯವರು ತುಂಬ ಪನಿಷ್ಮೆಂಟು ಕೊಡೋರು. ನಮ್ಮಲ್ಲಿ ಉಡುಕೊಕ್ಕೆ ಅಂತ ಬರುತ್ತೆ, ಅಂದರೆ ತೋಟಕ್ಕೆ ಹೋಗಬೇಕಾದ್ರೆ ಸೊಂಟ ಕಟ್ಕೊಳ್ಳೋದು, ಅದರಲ್ಲಿ ಕತ್ತಿ ಇರುತ್ತೆ. ಆ ಕತ್ತಿಯನ್ನು ಇಟ್ಕೊಂಡು ಆ ತೋಟಕ್ಕೆ ಹೋಗೋರು. ಆ ಕತ್ತಿಯನ್ನು ತೆಗೆದು ಅದಕ್ಕೊಂದು ದಾರ ಇರುತ್ತೆ, ಅದರಿಂದ ಚೆನ್ನಾಗಿ ಹೊಡೆಯೋರು. ಏನಾದರೂ ತಪ್ಪು ಮಾಡಿದರೆ ಹೊಡೆಯೋದು. ಮತ್ತು ಪನಿಷ್ಮೆಂಟ್ ಕೊಡುವಂಥ ವಿಧಾನವೂ ಬೇರೆ ಇತ್ತು. ಅಕ್ಕನಿಗೆ ಹೊಡೆಯೋದಿಲ್ಲ, ಬೈಯೋದು. ನನಗೆ ಬೈಯೋದೇ ಇಲ್ಲ, ಬರೀ ಹೊಡೆಯೋದು. ಈ ರೀತಿಯಾಗಿತ್ತು. ಪನಿಷ್ಮೆಂಟ್ ಅಂತಂದರೆ ನನಗೆ ದಂಡ ಪ್ರಯೋಗ, ಅವರಿಗೆ ವಾಕ್ ಪ್ರಯೋಗ, ಆ ರೀತಿ. ಯಾಕಂತಂದ್ರೆ ನಾನು ವಾಕಿಗೆ ಬಗ್ಗುವನಲ್ಲ.
ಆ ರೀತಿಯಾಗಿತ್ತು. ಆದರೆ ಈಗ ನೋಡಿದರೆ ಆ ಸ್ವಚ್ಛಂದವಾದಂತಹ ಬಾಲ್ಯ ಅದ್ಭುತವಾಗಿತ್ತು, ಅದೇ ಚೆನ್ನಾಗಿತ್ತು. ಅದಕ್ಕೆ ನಾನು ಪುನಃ ಹೋಗ್ತೀನಿ ಅಂತ ಹೇಳೋದಕ್ಕೆ ಬಯಸ್ತೇನೆ. ಬೆಳೆಯುವ ಸಸಿಗೆ ಯಾವ ಒಂದು ಅದರ ಬೆಳವಣಿಗೆಯ ಮಟ್ಟವನ್ನು ಅರಿತು ಆಯಾ ಸಂದರ್ಭಕ್ಕೆ ತಕ್ಕಂತೆ ಎಷ್ಟು ನೀರನ್ನು ಅದಕ್ಕೆ ಕೊಡಬೇಕು ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರುವಂತಹ ರೀತಿಯಲ್ಲಿ ನಿಮ್ಮನ್ನು ಬೆಳೆಸಿದರು ಅಂತ ಹೇಳಿದ್ರಿ ಸರ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸರ್, ನಾವು ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಬಂದಾಗ SSLC ಅಥವಾ PUC ಸಂದರ್ಭಕ್ಕೆ ಬಂದಾಗ ನಿಮ್ಮ ಗುರಿಗೆ ಸರ್ ಮನೆಯಲ್ಲಿ ಬೆಂಬಲ ಇತ್ತಾ ಸರ್? ಆ್ಯಕ್ಚುಲಿ ನನ್ನ ಎಜುಕೇಷನ್ ವಿಷಯಕ್ಕೆ ಬಂದರೆ ನಮ್ಮ ತಂದೆ ತಾಯಿಗಳು ತುಂಬ ಏನು ನನಗೆ ಯಾವ ವಿಷಯದಲ್ಲಿಯೂ ಕೂಡ ಫೋರ್ಸ್ ಮಾಡೋದಿಲ್ಲಾಗಿತ್ತು. ನಮ್ಮಲ್ಲಿ ಹೇಳೋದೇನು ಅಂತಂದರೆ, ಬೇಕಾದಷ್ಟು ಅಡಿಕೆ ತೋಟ ಇದೆ ಅಥವಾ ಏನೋ ಇದೆ, ಅದ್ರ ಜೊತೆಯಲ್ಲಿ ಏನು ಅಂತಂದರೆ ನೀವು ಜೀವನ ಮಾಡ್ಬೋದು, ಅದಕ್ಕೇನು ತೊಂದರೆ ಆಗಲ್ಲ ಅನ್ನೋದ ರೀತಿಯಲ್ಲಿ ಅವ್ರು ಹೇಳ್ತಾ ಇದ್ರು. ಆದರೆ ಏನಂತಂದರೆ, ಒಂದು ರೀತಿಯಲ್ಲಿ ನಮ್ಮ ತಂದೆಯವರು ಸಂಸ್ಕಾರ ಕೊಡಬೇಕು ಅನ್ನುವಂಥದ್ದು ತುಡಿತ ಅವರಿಗಿತ್ತು. ಆದ್ದರಿಂದ ಸಂಸ್ಕೃತದ ಅಧ್ಯಯನವನ್ನು ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನನಗೇನಂತಂದರೆ ಯಾವುದು ಮಾಡಬೇಕು ಅಂತ ಗೊತ್ತಿಲ್ಲಾಗಿತ್ತು. ಅದಾದ ನಂತರ ನಮ್ಮ ತಂದೆಯವರು ಒಂದಿನ ಹೇಳಿದರು, ನಿನ್ನ ಪಾಠಶಾಲೆಗೆ ಹೋಗ್ತೀಯಾ ಅಂತಂದರೆ ಏನಂತಂದರೆ ಎಲ್ಲ ರೀತಿಯಾದಂಥ ಒಂದು ಬೆಂಬಲ ಇದೆ. ಅದೇ ನೀ ಬೇರೆ ಕಡೆಗೆ ಹೋಗ್ತೀಯಾ ಅಂತಂದರೆ ಏನೂ ಇಲ್ಲ, ಮನೇಲೇ ಕೂತ್ಕೋ. ಯಾಕಂತಂದರೆ ಬೇರೆ ಕಡೆಗೆ ಹೋಗ್ತೀಯಾ ಅಂತಂದರೆ ಏನು ಮಾಡ್ತೀಯಾ ಅಂತ ನನಗೆ ಗೊತ್ತಿದೆ ಅನ್ನೋದಾಗಿ ನನ್ನ ತಂದೆ ತಾಯಿಗಳು ಹೇಳ್ತಾ ಇದ್ರು. ನನಗೆ ಈ ಸಂಸ್ಕೃತ, ವೇದ, ದರ್ಶನಗಳ ಅಧ್ಯಯನಕ್ಕೆ ಸಂಪೂರ್ಣವಾದಂಥ ಸಪೋರ್ಟ್ ಇತ್ತು. ಅದೇ ರೀತಿಯಲ್ಲಿ ಅಧ್ಯಯನಕ್ಕೆ ಬಂದರೆ ನಾನು ಇದುವರೆಗೂ ಕೂಡ ನಮ್ಮ ತಂದೆ ತಾಯಿಗಳು ಯಾವುದೇ ರೀತಿಯಾಗಿಯೂ ಕೂಡ ನೀನು ಇದನ್ನೇ ಓದಬೇಕು, ಇಷ್ಟೇ ಹೊತ್ತು ಓದಬೇಕು, ಅದೇ ರೀತಿಯಲ್ಲಿ ಈ ರೀತಿಯಾಗಿಯೇ ನೀನು ಮಾರ್ಕ್ಸ್ಗಳನ್ನು ಪಡಿಬೇಕು, ಈ ಡಿಗ್ರಿಯನ್ನು ಮುಗಿಸ್ಬೇಕು, ಈ ಕೆಲಸ ಗಿಟ್ಸ್ಕೊಳ್ಬೇಕು ಅಂತ ಒಂದೇ ಒಂದು ದಿನನೂ ಕೂಡ ಅವ್ರು ನನಗೆ ಹೇಳೇ ಇಲ್ಲ. ನಾನು ಏನು ಮಾಡ್ತೀನೋ ಅದಕ್ಕೆಲ್ಲ ಅವ್ರದ್ದು ಸಪೋರ್ಟ್ ಇದೆ. ಬಟ್ ಅವರು ನನ್ನ ತಂದೆ ತಾಯಿಗಳು ಹೇಳೋದು ಒಂದೇ ಒಂದು ರೀತಿಯಲ್ಲಿ ನೀನು ಒಂದು ಮಾರ್ಗದಲ್ಲಿ ಹೋಗ್ತಾ ಇದೀಯಾ ಅಂತಂದರೆ ಆ ಮಾರ್ಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ನೀನು ಅನುಭವಿಸಬಾರ್ದು, ಬೇರೆಯವರಿಗೂ ಕೂಡ ತೊಂದರೆಯನ್ನು ಕೊಡಬಾರ್ದು. ಆ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಆ ಮಾರ್ಗದಲ್ಲಿ ನೀನು ಮುನ್ನಡಿಬೇಕು ಅನ್ನೋದಾಗಿ ನನ್ನ ತಂದೆ ತಾಯಿಗಳು ಹೇಳ್ತಾ ಇದ್ರು. ಆದ್ದರಿಂದ ನನ್ನ ಅಧ್ಯಯನಕ್ಕೆ ಸಂಪೂರ್ಣವಾದಂಥ ಸಪೋರ್ಟ್ ಅವ್ರದ್ದಿತ್ತು. ಆದರೆ ಮಾರ್ಗದರ್ಶನ ಅನ್ನುವಂಥದ್ದು ದೇವರು ಕೊಟ್ಟಿದ್ದು ಅಂತ ಹೇಳ್ಬೋದು. ಸರ್, ನೀವು ಹೇಳಿದ್ರಿ 2 ವರ್ಷಗಳ ತನಕ ಕೂಡ ನನಗೆ ಸಂಸ್ಕೃತ ತಲೆಗೆ ಹತ್ತಲಿಲ್ಲ ಅಂತ. ಸೊ ಅಂಥ ಸಂದರ್ಭದಲ್ಲಿ ಹೇಗೆ ಅನ್ನಿಸ್ತಾ ಇತ್ತು ಸರ್? ಪುನಃ ನಾನು ಸಂಸ್ಕೃತವನ್ನು ಕಲಿಯಬೇಕು ಅಂತ ಮನಸ್ಸು ನಿಮ್ಗೆ ಹೇಗೆ ಬರ್ತಾ ಇತ್ತು ಸರ್ ಅವಾಗ? ನಿಜವಾಗಿ ಹೇಳಬೇಕು ಅಂತಂದರೆ ಒಂದು ಹಂತದಲ್ಲಿ ನಾನು ಸಂಸ್ಕೃತದ ಅಧ್ಯಯನವನ್ನು ನಿಲ್ಲಿಸ್ಬಿಡಬೇಕು ಅಂತ ಅಂದ್ಕೊಂಡಿದ್ದೆ. ಯಾಕಂತಂದರೆ ನನಗೆ ನಿಜವಾಗಿಯೂ ಈಗ ಆ ಒಂದು ಸ್ಥಿತಿಯನ್ನು ನೆನೆಸ್ಕೊಂಡ್ರೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ. ನಾನು ಸಂಸ್ಕೃತ ಪಾಠಶಾಲೆಗೆ ಬರಬೇಕಾದ್ರೆ ನನಗದು ಏನು ಅಂತಲೇ ಗೊತ್ತಿಲ್ಲ. ಅದಾದ ನಂತರದಲ್ಲಿ ಅಲ್ಲಿರುವಂತಹ ಅಧ್ಯಾಪಕರ ಒಂದು ಗೈಡೆನ್ಸಿಂದ, ನನ್ನ ಮಿತ್ರರ ಒಂದು ಸಪೋರ್ಟಿಂದ ಏನೋ ಅಧ್ಯಯನ ಮಾಡಬೇಕು ಅಂತ ಆರಂಭ ಮಾಡಿದೆ. ಆದರೆ ಏನೂ ಕೂಡ ತಲೆಯಲ್ಲೇ ಹೋಗ್ತಾ ಇಲ್ಲಾಗಿತ್ತು. ನಾನು ಏನು ಓದಿದರೂ ಕೂಡ ಅದು ನೆಗೆಟಿವ್ ಆಗಿಯೇ ಬರ್ತಾ ಇತ್ತು. ವೇದಗಳಿಗೆ ಸ್ವರ ಇರುತ್ತೆ, ಆ ಸ್ವರ ಜ್ಞಾನ ಆಗೋದೇ ಇಲ್ಲಾಗಿತ್ತು. ಸಂಸ್ಕೃತದಲ್ಲಿ ಆ ವ್ಯಾಕರಣ ಜ್ಞಾನ ಎನ್ನುವಂಥದ್ದು ತಲೆಗೆ ಹೋಗೋದೇ ಇಲ್ಲಾಗಿತ್ತು. ಎಲ್ಲ ಮಿತ್ರರು ಕೂಡ ನನಗೆ ಸಪೋರ್ಟ್ ಮಾಡ್ತಾಯಿದ್ರು. ನಾನು ಯಾವುದೋ ಒಂದು ಬೇರೆಯವ್ರ ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಅಂತಂದರೆ ಕೆಲಸ ಅನ್ನೋಕ್ಕಿಂತ ಅವರು ಊಟವನ್ನು ಹಾಕ್ತಾಯಿದ್ರು. ಅದ ನಂತರ ತಂದೆ ತಾಯಿಯಂತೆ ನನ್ನನ್ನು ನೋಡ್ಕೊಳ್ತಾ ಇದ್ರು. ಎಲ್ಲ ರೀತಿಯಾದಂಥ ಸಪೋರ್ಟ್ ಅವ್ರ ಮನೆಯಲ್ಲೂ ಕೂಡ ನನಗಿತ್ತು. ಆ ಮನೆಯಿಂದ ಬಂದು ಈ ಪಾಠಶಾಲೆಯಲ್ಲಿ ನಾನು ಓದ್ಕೊಳ್ತಾ ಇರಬೇಕಾಗಿತ್ತು. ಆದರೆ ಮನೆಯಲ್ಲಿ ಹೋಗಿ ಓದಿದಾಗೆಲ್ಲವೂ ಕೂಡ ನಾನು ತಪ್ಪಾಗಿ ಅದನ್ನು ಗ್ರಹಿಸ್ಕೊಳ್ತಾ ಇದ್ದೆ. ನಾನು ಸರಿಯಾದಂಥ ಒಂದು ಮಾರ್ಗದರ್ಶನ ಅನ್ನುವಂಥದ್ದು ನನ್ನೊಳಗೆ ಆಗ್ತಾ ಇಲ್ಲಾಗಿತ್ತು. ತುಂಬ ಕಷ್ಟಪಟ್ಟು ಬಿಟ್ಟೇ ಬಿಡಬೇಕು ಅನ್ನುವಂಥ ಒಂದು ನಿರ್ಧಾರಕ್ಕೆ ನಾನು ಬಂದಂಥ ಸಂದರ್ಭದಲ್ಲಿ ಯಾವ ಶಕ್ತಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದಿನ ಮನೆಗೆ ಹೋದಾಗ ನನ್ನ ತಂದೆಯವ್ರ ಹತ್ರನೂ ಹೇಳಿದ್ದೆ, ನನ್ನ ಹತ್ರ ಇದನ್ನು ಕಂಟಿನ್ಯೂ ಮಾಡೋಕ್ಕೆ ಆಗತ್ತೆ ಅಂತ ನನ್ನ ಮನಸ್ಸು ಅನ್ನಿಸ್ತಾ ಇಲ್ಲ ಅಂತ. ಅವರು ಬೇಜಾರು ಮಾಡ್ಕೊಂಡಿದ್ರು. ಸ್ವರಜ್ಞಾನ ಆಗತ್ತೆ, ಇನ್ನು ಮುಂದೆ ನೀವು ಓದಿದಾಗ ಸಂಸ್ಕೃತ ಜ್ಞಾನ ಆಗತ್ತೆ ಅಂತ ಅವ್ರು ಹೇಳ್ತಾ ಇದ್ರು. ಆದರೆ ನನಗೆ ಆ ಮಾರ್ಗದಲ್ಲಿ ಆ ಒಂದು ಸಂದರ್ಭದಲ್ಲಿ ಅನುಷ್ಠಾನ ಮಾಡಬೇಕು ಅಂತ ಒಂದು ಮನಸ್ಸಿನಲ್ಲಿ ಬಂತು. ಈ ಜಪ ತಪ ಇತ್ಯಾದಿಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು, ಕೆಲವು ಆಹಾರ ನಿಯಮಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಅಂತ ಬಂತು. ಈ ಒಂದು ನಿಯಮವನ್ನು ನಾನು ಯಾವಾಗ ಆರಂಭ ಮಾಡಿದ್ನೋ ಆ ಒಂದು ಸಂದರ್ಭದಿಂದ ನನ್ನ ಜೀವನದ ಒಂದು ಸಂಪೂರ್ಣ ರೀತಿಯಾದಂಥ ಅಧ್ಯಯನದ ಕ್ರಮವೇ ಬದಲಾಯಿತು. ನಿಜವಾಗಿ ನಾನು ಹೇಳಬೇಕು ಅಂತಂದರೆ ಆ ಅನುಷ್ಠಾನ ಎನ್ನುವಂಥದ್ದು ನನ್ನ ಜೀವನದ ಒಂದು ಗುರಿ ಮತ್ತು ಆ ಜೀವನದ ಶೈಲಿಯನ್ನು ಬದಲಾಯಿಸ್ತು ಅಂತಂದರೆ ತಪ್ಪಾಗಲಾರ್ದು. ಸರ್, ಇಂದಿನ ವಿದ್ಯಾರ್ಥಿಗಳಿಗೂ ಕೂಡ ಸರ್ ಸಂಸ್ಕೃತವನ್ನು ಕಲಿಯುವಂಥವರಿಗೆ ನೀವು ಏನನ್ನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ಸಂಸ್ಕೃತ ಎನ್ನುವಂಥದ್ದನ್ನು ಕೇವಲ ಒಂದು ಭಾಷೆಯಾಗಿ ನೋಡಬಾರ್ದು. ಸಂಸ್ಕೃತ ಅನ್ನುವಂಥದ್ದು ಒಂದು ವಿಷಯವನ್ನಾಗಿ ನೋಡಬೇಕು.
ಸಂಸ್ಕೃತದಲ್ಲಿ ಯಾವುದು ಇದೆ ಅನ್ನುವಂಥದ್ದನ್ನು ಫಸ್ಟ್ ನಾವು ಗ್ರಹಿಸಬೇಕು. ಸಂಸ್ಕೃತ ಎನ್ನುವಂಥದ್ದು ಏನು ಅಂತ ತಿಳ್ಕೊಳ್ಬೇಕು. ಇವಾಗ ಅಂಗಡಿಗೆ ಹೋಗಿ 1 kg ಉಪ್ಪು ತೊಗೊಳ್ಬೇಕು ಅಂತಂದರೆ ಸಂಸ್ಕೃತದಲ್ಲಿ ನಾವು ಮಾತಾಡಬೇಕು ಅಂತಿಲ್ಲ. ಸಂಸ್ಕೃತ ಎನ್ನುವಂಥದ್ದು ಆಡು ಭಾಷೆ ಆಗಬೇಕು ಅಂತ ಇಲ್ಲ, ಅಥವಾ ಸಂಸ್ಕೃತ ಎನ್ನುವಂಥದ್ದು ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್ ಆಗಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಆ ಸಂಸ್ಕೃತ ಭಂಡಾರದಲ್ಲಿರುವಂತಹ ಅನರ್ಘವಾದಂಥ ರತ್ನವನ್ನು ನಾವು ತೆಗಿಬೇಕು ಅಂತಂದರೆ ಈ ಸಂಸ್ಕೃತ ಭಾಷೆ ಎನ್ನುವಂಥ ಕೀ ನಮ್ಮಲ್ಲಿರಬೇಕು. ಸಂಸ್ಕೃತದಲ್ಲಿ ಯಾವುದು ಇಲ್ಲ ಅಂತ ನಾವು ಹೇಳೋದಕ್ಕೆ ಆಗೋದಿಲ್ಲ, ಎಲ್ಲವೂ ಕೂಡ ಇದೆ. ನಾನೊಂದು ಉದಾಹರಣೆಯನ್ನು ಹೇಳಬೇಕು ಅಂತಂದರೆ, ಈ ಕೋಪರ್ನಿಕಸ್ ಮತ್ತು ಗೆಲಿಲಿಯೋಗಳು ತುಂಬ ಮಾತಾಡ್ತಾ ಇರುವಂಥ ವಿಷಯ ಜಿಯೋಸೆಂಟ್ರಿಕ್ ಥಿಯರಿ ಮತ್ತು ಹೀಲಿಯೋಸೆಂಟ್ರಿಕ್ ಥಿಯರಿ ಅಂತಂದರೆ ಈ ಭೂಭ್ರಮಣದ ಸಿದ್ಧಾಂತ ಮತ್ತು ಸೂರ್ಯಭ್ರಮಣದ ಸಿದ್ಧಾಂತ ಅನ್ನುವಂಥದ್ದು. ಈ ಭೂಭ್ರಮಣ ಸಿದ್ಧಾಂತ ಮತ್ತು ಈ ಸೂರ್ಯಭ್ರಮಣದ ಸಿದ್ಧಾಂತದಲ್ಲಿ ತುಂಬ ಫಿಲಾಸಫಿಕಲ್ ಒಂದು ಯುದ್ಧ ಎನ್ನುವಂಥದ್ದು ನಡೀತಾ ಇತ್ತು. ಆದರೆ ಏನಂತಂದರೆ ಈ ಸಿದ್ಧಾಂತವನ್ನು ಇನ್ನೂ ಅದ್ಭುತವಾಗಿ ನಮ್ಮ ಮಹಾಭಾರತ ಮತ್ತು ನಮ್ಮ ಸ್ಕ್ರಿಪ್ಚರ್ಗಳಲ್ಲಿ ಹೇಳಿದ್ದಾರೆ. ಭೂಮಿ ತಿರುಗ್ತಾ ಇದೆಯೋ ಅಥವಾ ಸೂರ್ಯ ತಿರುಗ್ತಾ ಇದ್ದಾನೋ ಎನ್ನುವಂಥದ್ದನ್ನು ಅದ್ಭುತ ಉದಾಹರಣೆಯೊಂದಿಗೆ ಈ ಮಹಾಭಾರತಾದಿಗಳಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಚಲಂ ಯಥಾ ದೃಷ್ಟಿ ಪಥಂ ಉಪೈತಿ ಅಂತಂದರೆ ನಮಗೇನಾಗತ್ತೆ ಅಂತಂದರೆ, ಒಂದು ದೊಡ್ಡದಾದಂತಹ ಒಂದು ಬೇಸ್ ಮೇಲೆ ನಿಂತ್ಕೊಂಡಿದ್ರೆ ಆ ಬೇಸ್ ಮೂವ್ ಆಗ್ತಾ ಇದ್ದರೆ ಆ ಮೂಮೆಂಟಿನ ಎಕ್ಸ್ಪೀರಿಯನ್ಸ್ ನಮಗಾಗೋದಿಲ್ಲ. ಬೇರೆ ಎಲ್ಲದೂ ಕೂಡ ಮೂವ್ ಆಗತ್ತೆ ಅಂತ ನಮಗೆ ಒಂದು ಭ್ರಮೆ ಬರುತ್ತೆ ಅನ್ನೋದರ ಮೂಲಕ ಈ ಒಂದು ಸಿದ್ಧಾಂತವನ್ನು ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಹೇಳ್ತಾರೆ. ಅಂತಂದರೆ ಎಲ್ಲವೂ ಕೂಡ ನಮ್ಮ ಸಂಸ್ಕೃತದಲ್ಲಿ ಆಯುರ್ವೇದ ಇರ್ಬೋದು, ಕೃಷಿಶಾಸ್ತ್ರ ಇರ್ಬೋದು, ಪಾಕಶಾಸ್ತ್ರ ಇರ್ಬೋದು, ಅದೇ ರೀತಿಯಲ್ಲಿ ವಾಸ್ತುಶಿಲ್ಪ ಇರಬಹುದು, ವೇದಗಳಿರ್ಬಹುದು, ಗಣಿತ ಇರಬಹುದು, ಆಯುರ್ವೇದ ಇರಬಹುದು, ಅಥವಾ ಯಾವುದು ಬೇಕಾದರೂ ರಸಶಾಸ್ತ್ರ ಇರಬಹುದು, ಭೌತಶಾಸ್ತ್ರ ಇರಬಹುದು, ಅಥವಾ ಈ ಒಂದು ವಿಮಾನ ಶಾಸ್ತ್ರ ಇರಬಹುದು, ಲೋಹಶಾಸ್ತ್ರ ಇರಬಹುದು, ಎಲ್ಲವನ್ನೂ ಕೂಡ ನಾವೇನು ಮಾಡ್ಬೋದು, ಸಂಸ್ಕೃತದಲ್ಲಿ ನಾವು ನೋಡ್ಬೋದು. ನಮಗೇನಾಗಿದೆ ಅಂತಂದರೆ, ಜೋಬಲ್ಲಿ ರತ್ನವನ್ನು ಇಟ್ಕೊಂಡು ಬೇರೆ ದೇಶಕ್ಕೆ ರತ್ನವನ್ನು ಪರ್ಚೇಸ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೇವೆ. ನಮಗೇನಾಗಿದೆ ಅಂತಂದರೆ, ಆ ಬೇರೆ ದೇಶದವರಿಗೆ ಗೊತ್ತಿದೆ ಜೋಬಲ್ಲಿರುವಂಥ ರತ್ನವನ್ನು ಹೇಗೆ ಪಿಕ್ ಪಾಕೆಟ್ ಮಾಡೋದು ಅಂತ. ಆ ಜೋಬಲ್ಲಿರುವಂಥ ರತ್ನವನ್ನು ಪಿಕ್ ಪಾಕೆಟ್ ಮಾಡಿಬಿಟ್ಟು ನಮಗೆ ಅದನ್ನು ಸೇಲ್ ಮಾಡ್ತಾ ಇದ್ದಾರೆ ಅವರು. ನಾವು ಅವ್ರ ಹತ್ರ ಪರ್ಚೇಸ್ ಮಾಡ್ತಾ ಇರುವಂಥದ್ದು. ನಮ್ಮಲ್ಲಿ ಏನಿದೆ ಅಂತಂದರೆ, ಅನರ್ಘವಾದಂಥ ಸಂಸ್ಕೃತ ರತ್ನವನ್ನು ಜರ್ಮನ್, ಇಂಗ್ಲೆಂಡ್ ಇತ್ಯಾದಿ ದೇಶಗಳು ಬಹಳ ಹಿಂದಿನ ಕಾಲದಲ್ಲೇ ಕೊಳ್ಳೆ ಹೊಡ್ಕೊಂಡು ಅಲ್ಲೇ ತೆಗೆದುಕೊಂಡು ಹೋಗಿ ಇಟ್ಕೊಂಡಿರೋದು. ಈಗೇನಾದರೂ ಒಂದೊಂದು ಸೈನ್ಸ್ ಅಥವಾ ವಿಚಾರಗಳನ್ನು ಏನು ಹೇಳೋದು ಅಂತಂದರೆ, ಇದು ನಮ್ಮಿಂದ ತರಲ್ಪಟ್ಟಂಥದ್ದು ಅಂತ ನಮಗೆ ಬಿಂಬಿಸೋದು. ಅದು ಮೊದಲೇ ನಮ್ಮ ಜೋಬಿಂದ ಪಿಕ್ ಪಾಕೆಟ್ ಮಾಡಿ ತೊಗೊಂಡು ಹೋಗಾಗ್ಬಿಟ್ಟಿದೆ. ಅದನ್ನು ಈಗ ನಮ್ಗೆ ಕೊಡ್ತಾ ಇರುವಂಥದ್ದು. ನಾವು ಅದಕ್ಕೆ ಎಷ್ಟು ದುಡ್ಡು ಕೊಟ್ಟು ಇದು ತುಂಬ ಚೆನ್ನಾಗಿದೆ ಅಂತ ಅವ್ರ ಹತ್ರದಿಂದ ನಾವು ತೊಗೊಳ್ತಾ ಇರೋದು. ಅದು ಒಂದು ಸಲ ನಮ್ಮ ಜೋಬನ್ನು ಚೆಕ್ ಮಾಡಿಬಿಟ್ರೆ ಅದು ನಮ್ಮ ಮತ್ತೆ ಪುನಃ ಸಿಕ್ಬಿಡತ್ತೆ. ಅದು ಸಂಸ್ಕೃತ ಮಾತೆಯ ಮಡಿಲಲ್ಲಿ ಇರುವಂಥದ್ದು. ಅದನ್ನು ನಾವು ಪುನಃ ಪಡಿಬೇಕು ಅಂತಂದರೆ ಆ ಸಂಸ್ಕೃತ ತಾಯಿಯ ಮಡಿಲನ್ನು ನಾವು ಸೇರಬೇಕು. ಆವಾಗ ಮಾತ್ರ ನಮಗೆ ಈ ರತ್ನವನ್ನು ತೆಗೆದುಕೊಳ್ಳೋಕ್ಕಾಗತ್ತೆ. ಆದ್ದರಿಂದ ಸಂಸ್ಕೃತವನ್ನು ಓದುವರಿಗೆ ನಾನು ಹೇಳೋದೇನಂತಂದರೆ, ಸಂಸ್ಕೃತವನ್ನು ಭಾಷೆಯಾಗಿ ನೋಡಬೇಡಿ, ಈ ಸಂಸ್ಕೃತವನ್ನು ಒಂದು ಭಾಂಡಾರವಾಗಿ ನೋಡಬೇಕು, ಅಥವಾ ಸಂಸ್ಕೃತವನ್ನು ಒಂದು ಟ್ರೆಷರ್ ಆಗಿ ನೋಡಬೇಕು. ಆವಾಗ ಮಾತ್ರ ಆ ಸಂಸ್ಕೃತದಲ್ಲಿರುವಂತಹ ಒಂದು ಜ್ಞಾನವನ್ನು ನಾವು ಪಡ್ಕೊಳ್ಳಿಕ್ಕಾಗತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ. ಸರ್, ಕೆಲವೊಂದು ವ್ಯಕ್ತಿಗಳು ಭಾಷೆಯನ್ನು ಕಲಿಯಬೇಕು ಅಂತ ಹೋಗ್ತಾರೆ ಸರ್, ಆದರೆ ಜೀವನದಲ್ಲಿ ಭಾಷೆ ಕೆಲವೊಂದು ವ್ಯಕ್ತಿಗಳನ್ನು ತನಗೋಸ್ಕರ ಆಯ್ಕೆ ಮಾಡ್ಕೊಳ್ಳುತ್ತೆ ಅಂತ ಅಂದ್ಕೊಳ್ತೀನಿ ಸರ್. ಅಂಥ ವ್ಯಕ್ತಿಗಳಲ್ಲಿ ನೀವು ಕೂಡ ಒಬ್ಬರು ಅಂತ ನನಗೆ ಅನಿಸ್ತಾ ಇದೆ ಸರ್. ಸಂಸ್ಕೃತವನ್ನು ನೀವು ಅಧ್ಯಯನ ಮಾಡಿಕೊಂಡು ಅಷ್ಟರ ಮಟ್ಟಿಗೆ ಬರೋದಕ್ಕೆ ಆ ಸಾಧನೆ, ಆ ಒಂದು ಪಥವೇ ಕಾರಣ ಅಂತ ಅಂದ್ಕೊಳ್ತೀನಿ ಸರ್. ಸರ್, ಈ ಇಂದಿನ ಸಂದರ್ಭದಲ್ಲಿ ಸರ್, ಈಗಿನ ಒಂದು ಎಜುಕೇಷನ್ ಸಿಸ್ಟಮನ್ನು ನಾವು ನೋಡ್ತಾ ಹೋದರೆ ನಮ್ಮದೇ ಮಾತೃಭಾಷೆಗಳು ಅತ್ಯಂತ ಅಳಿವಿನ ಅಂಚಿನಲ್ಲಿ ಇರುವಂತಹ ಸಂದರ್ಭದಲ್ಲಿ ಸಂಸ್ಕೃತವನ್ನು ನಾವು ಪುನಃ ಅನುಷ್ಠಾನಕ್ಕೆ ತಂದು ವಿದ್ಯಾರ್ಥಿಗಳಿಗೆ ಬೋಧಿಸಲಿಕ್ಕೆ ಸರ್ಕಾರ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅಂತ ನೀವು ಬಯಸ್ತೀರಿ ಸರ್? ಸರ್ಕಾರದಿಂದ ಏನಾಗಬೇಕು ಅಂತಂದರೆ, ಪರಿಣಿತರಾದಂತಹ ಒಂದು ಸಂಸ್ಕೃತಜ್ಞರನ್ನು ಕರೆದುಬಿಟ್ಟು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಸ್ಕೃತದ ಒಂದು ಸಬ್ಜೆಕ್ಟನ್ನು ಅವರು ಮಾರ್ಪಾಡನ್ನು ಮಾಡಬೇಕು. ಉದಾಹರಣೆಗೆ ಏನಂತಂದರೆ, ಡಿಗ್ರಿಯಲ್ಲಿ ಸಂಸ್ಕೃತವನ್ನು ಓದುವಂಥ ವ್ಯಕ್ತಿಗೆ ಏನಿರುತ್ತೆ ಅಂದರೆ, ಸಂಸ್ಕೃತವನ್ನು ಒಂದು ಭಾಷೆಯಾಗಿ ಅಭ್ಯಾಸ ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಿನದಾಗಿ ಈಗ ರಸಾಯನಶಾಸ್ತ್ರವನ್ನು ಓದ್ತಾ ಇರುವಂಥ ವ್ಯಕ್ತಿಗೆ ಸಂಸ್ಕೃತದಲ್ಲಿರುವಂಥ ರಸಶಾಸ್ತ್ರವನ್ನು ಒಂದು ಸಬ್ಜೆಕ್ಟ್ ಆಗಿ ಕೊಡಬೇಕು. ಆವಾಗ ಆತ ಏನು ಮಾಡ್ತಾನೆ, ಆ ಸಬ್ಜೆಕ್ಟನ್ನು ಅರ್ಥ ಮಾಡಬೇಕು ಅಂತ ಎಫರ್ಟ್ ಹಾಕಿ ಸಂಸ್ಕೃತವನ್ನು ಮೊದಲು ತಿಳ್ಕೊಳ್ತಾನೆ.
ಇವಾಗ ಏನು ಅಂತಂದರೆ ಯಾರೋ ಒಬ್ಬ ವ್ಯಕ್ತಿ ಆರ್ಕಿಟೆಕ್ಚರ್ ಎಂಜಿನಿಯರಿಂಗನ್ನು ಮಾಡ್ತಾ ಇದ್ದಾನೆ ಅಂತಂದರೆ ಅವನಿಗೆ ವಾಸ್ತುಶಾಸ್ತ್ರವನ್ನು ಏನು ಇದೆಯೋ ಆ ಬುಕ್ಕನ್ನು ಆತನಿಗೆ ಕೊಡಬೇಕು. ಅದು ಸಂಸ್ಕೃತದಲ್ಲಿ ಬರೆದಿರುವಂಥದ್ದು. ಆ ಸಂಸ್ಕೃತದಲ್ಲಿ ಬರೆದಿರುವಂತಹ ವಾಸ್ತುಶಾಸ್ತ್ರವನ್ನು ಆತ ಓದಬೇಕು ಅಂತಂದರೆ ಆತ ಸಂಸ್ಕೃತವನ್ನು ಕಲಿಯೋದಕ್ಕೆ ಆತ ಎಫರ್ಟ್ ಆಗ್ತಾನೆ. ನಮ್ಮಲ್ಲಿ ಏನಂತಂದರೆ ನದಿಯ ಆ ಕಡೆಯಲ್ಲಿ ಒಂದು ರೊಟ್ಟಿ ತುಂಡನ್ನು ಇಟ್ಬಿಟ್ರೆ ನಾಯಿಗೆ ನದಿ ದಾಟೋದು ಹೇಗೆ ಅಂತ ಹೇಳ್ಕೊಡ್ಬೇಕು ಅಂತಿಲ್ಲ. ನದಿಯ ಆ ತಡದಲ್ಲಿ ಏನು ಇಡಬೇಕು, ಒಂದು ರೊಟ್ಟಿ ತುಂಡನ್ನು ಇಟ್ಬಿಡ್ಬೇಕು. ನಾಯಿ ಸ್ವಿಮ್ಮಿಂಗನ್ನು ನಾಯಿನೇ ಕಲ್ತ್ಬಿಡತ್ತೆ. ಆದರೆ ರೊಟ್ಟಿ ತುಂಡನ್ನು ಇಡ್ದೇನೆ ನಾಯಿಗೆ ಸ್ವಿಮ್ ಕಲಿ ಅಂತ ಹೇಳಿದರೆ ನಾಯಿ ಸ್ವಿಮ್ ಮಾಡೋದಕ್ಕೆ ಹೋಗಲ್ಲ, ಚಳಿ ಬರುತ್ತೆ ನೀರಲ್ಲಿ ಇಳಿಯೋದಕ್ಕೆ, ಯಾಕೆ ನಾನು ಸ್ವಿಮ್ ಮಾಡಲಿ ಅಂತ ಯೋಚನೆ ಮಾಡುತ್ತೆ. ಅದೇ ರೀತಿಯಲ್ಲಿ ವಿದ್ಯಾರ್ಥಿಗೆ ಆ ಒಂದು ವಿಷಯ, ನನಗೆ ಬೇಕಾಗಿರುವಂಥ ವಿಷಯ ಇದರಲ್ಲಿ ಇದೆ ಅನ್ನೋದನ್ನು ಮನದಟ್ಟ ಮಾಡಿಕೊಡ್ಬೇಕು. ಆವಾಗ ಮಾತ್ರ ಆ ವಿದ್ಯಾರ್ಥಿ ಎಫರ್ಟ್ ಹಾಕಿ ಸಂಸ್ಕೃತವನ್ನು ಓದೋದಕ್ಕೆ ಪ್ರಯತ್ನ ಪಡ್ತಾನೆ. ಈಗ ಇರುವಂತಹ ಒಂದು ಸಂಸ್ಕೃತದ ಅಧ್ಯಯನ ಕ್ರಮದಲ್ಲಿ ಇರುವಂಥ ತೊಂದರೆ ಏನಂತಂದರೆ ಎಲ್ಲರೂ ಕೂಡ ಬೇಸಿಕ್ ಗ್ರಾಮರನ್ನು ಓದ್ತಾರೆ. ಅದಾದ ನಂತರ ಅದನ್ನು ಎಲ್ಲಿ ಯುಟಿಲೈಸ್ ಮಾಡಬೇಕು ಅಂತ ಯಾರಿಗೂ ಗೊತ್ತಿಲ್ಲ. ಕೊನೆಗೆ ಅದನ್ನು ಬಿಟ್ಬಿಟ್ಟು ಸಂಸ್ಕೃತ ಎನ್ನುವಂಥದ್ದು ಒಂದು ಡೆಡ್ ಲ್ಯಾಂಗ್ವೇಜ್ ಅಂತ ಬದಿಯಲ್ಲಿ ಇಟ್ಬಿಡ್ತಾರೆ. ನಮ್ಮಲ್ಲಿ ಎಷ್ಟು ಅದ್ಭುತವಾದಂಥ ಗ್ರಂಥಗಳು ವಾಸ್ತುಶಾಸ್ತ್ರದ ಬಗ್ಗೆ ಹೇಳ್ತಾರೆ. ಇವಾಗ ಕಟ್ತಾ ಇರುವಂಥ ಬಿಲ್ಡಿಂಗ್ಗಳು ಒಂದು 50 ವರ್ಷ ಬದುಕಿದರೆ ಹೆಚ್ಚು. ನಮ್ಮಲ್ಲಿರುವಂಥ ಹಳೆಯ ದೇವಸ್ಥಾನಗಳು, ಗೋಪುರಗಳು ಅಥವಾ ಸ್ತಂಭಗಳನ್ನು ನೋಡಿದರೆ ಯಾವ ಆರ್ಕಿಟೆಕ್ಚರ್ ಎಂಜಿನಿಯರ್ ಅದನ್ನು ಮಾಡ್ದ? ನಮ್ಮ ವಾಸ್ತುಶಾಸ್ತ್ರಜ್ಞರು ಮಾಡಿರುವಂಥದ್ದು. ನಮ್ಮಲ್ಲಿರುವಂಥ ರಸಶಾಸ್ತ್ರವನ್ನು ಈ ಸೈನ್ಸ್ ಡಿಪಾರ್ಟ್ಮೆಂಟಲ್ಲಿ ಬಳಸ್ಕೊಂಡ್ರೆ, ಅಥವಾ ವಾಸ್ತುಶಾಸ್ತ್ರವನ್ನು ಆರ್ಕಿಟೆಕ್ಚರಲ್ಲಿ ಬರ್ಕೊಂಡ್ರೆ, ಆಯುರ್ವೇದವನ್ನು ಮೆಡಿಕಲ್ ಸೈನ್ಸಲ್ಲಿ ಬಳಸ್ಕೊಂಡ್ರೆ, ಅದೇ ರೀತಿಯಲ್ಲಿ ಚಾಣಕ್ಯನ ಅರ್ಥಶಾಸ್ತ್ರವನ್ನು ಪೊಲಿಟಿಕಲ್ ಸೈನ್ಸಲ್ಲಿ ಬಳಸ್ಕೊಂಡ್ರೆ ಸಂಸ್ಕೃತವನ್ನೂ ಓದ್ತಾರೆ, ಅದರಲ್ಲಿರುವಂಥ ಅನರ್ಘ ರತ್ನವನ್ನು ತೆಕ್ಕೊಳ್ತಾರೆ. ಆದ್ದರಿಂದ ಸಂಸ್ಕೃತವನ್ನು ಆ ವಿದ್ಯಾರ್ಥಿಗಳು ಯಾವ ಮಾರ್ಗದಲ್ಲಿ ಓದ್ತಾ ಇದ್ದಾರೋ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಸಬ್ಜೆಕ್ಟ್ ರೂಪದಲ್ಲಿ ಕೊಟ್ಟರೆ ಭಾಷೆಯನ್ನು ತಿಳ್ಕೊಳ್ತಾರೆ, ಅದರಲ್ಲಿರುವಂಥ ಜ್ಞಾನನೂ ಬರುತ್ತೆ. ನಾನು ಯಾವುದೋ ಒಂದು ಇಂಜಿನಿಯರಿಂಗ್ ಹೋಗಿಬಿಟ್ಟು ಬಾರಪ್ಪ ನಾನು ದರ್ಶನ ಪಾಠ ಮಾಡ್ತೀನಿ ಅಂತಂದ್ರೆ ಅವ್ನಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವನಿಗೆ ಏನಂತಂದರೆ ಈ ಮೆಟಲರ್ಜಿ ಬಗ್ಗೆ ಏನೋ ಒಂದು ಇಂಟ್ರೆಸ್ಟ್ ಇರುತ್ತೆ. ಮೆಟಲನ್ನು ಹೇಗೆ ಅಬ್ಸ್ಟ್ರಾಕ್ಟ್ ಮಾಡಬೇಕು, ಅದನ್ನು ಹೇಗೆ ಫಿಲ್ಟರ್ ಮಾಡಬೇಕು ಅಂತ ನಾನು ಹೇಳಿಕೊಟ್ರೆ ಅವ್ನು ಸಂಸ್ಕೃತ ಓದಕ್ಕೆ ಬರ್ತಾನೆ. ಅವನಿಗಿರೋ ಇಂಟ್ರೆಸ್ಟ್ ಅದು. ಅದ್ರ ಸಲುವಾಗಿ ನಾನು ಏನು ಮಾಡಬೇಕು, ಅವನಿಗೆ ಭಾರದ್ವಾಜ ವಿಮಾನಶಾಸ್ತ್ರ ಓದಪ್ಪ, ಅದರಲ್ಲಿ ಮೆಟಲರ್ಜಿ ಇದೆ ಅಂತ ಹೇಳಬೇಕು. ಆತನಿಗೆ ಸಂಸ್ಕೃತನೇ ಬರೋದಿಲ್ಲ. ಆವಾಗ ಏನು ಮಾಡ್ತಾನೆ, ಸಂಸ್ಕೃತ ಓದ್ಕೊಂಡು ಅದನ್ನು ಓದೋದಕ್ಕೆ ಹೋಗ್ತಾನೆ. ಆ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ನಾವು ಕಲ್ಪಿಸಬೇಕು. ಆವಾಗ ಮಾತ್ರ ಸಂಸ್ಕೃತದ ಪುನರುಜ್ಜೀವನ ಆಗತ್ತೆ ಅಂತ ನನಗನ್ಸುತ್ತೆ. ಹಿತ್ತಲ ಗಿಡ ಮನೆ ಮದ್ದಲ್ಲ ಅಂತ ಯಾವಾಗಲೂ ಹೇಳ್ತಾರೆ ಸರ್. ನಮ್ಮಲ್ಲೇ ಎಲ್ಲ ಇದ್ಕೊಂಡು ಕೂಡ ನಾವು ಪುನಃ ವಿದೇಶಿಯ ಶಿಕ್ಷಣವನ್ನೇ ನಾವು ಇಲ್ಲಿ ಬಳಸ್ತಾ ಇದ್ದೀವಿ. ಒಂದು ಕಾಲದಲ್ಲಿ ತಕ್ಷಶಿಲೆ ಮತ್ತು ನಳಂದ ವಿಶ್ವವಿದ್ಯಾಲಯಕ್ಕೆ ಇಡೀ ಜಗತ್ತೇ ಬಂದು ಕಲಿತಾ ಇತ್ತು. ಆದರೆ ಇಂದು ಎಂತಹ ವ್ಯವಸ್ಥೆ ಬಂದಿದೆ, ನಾವು ಆ ರಾಷ್ಟ್ರಗಳಿಗೆ ಹೋಗಿ ಕಲಿಯಬೇಕಾದಂಥ ಪರಿಸ್ಥಿತಿ ಬಂದಿದೆ ಸರ್. ಇಂತಹ ಒಂದು ಸಂದರ್ಭದಲ್ಲಿ ನಮಗೆ ನಿಮ್ಮ ಒಂದು ಲೈಫ್ ಸ್ಪ್ಯಾನ್ನಲ್ಲಿ, ನನ್ನ ಒಂದು ಜೀವನ ಪರ್ವದಲ್ಲಿ ನಾನು ಇಂತಹ ಒಂದು ಕಾರ್ಯವನ್ನು ಮಾಡಿಯೇ ತೀರುತ್ತೇನೆ ಅಂತಕ್ಕಂಥ ಯಾವುದಾದರೂ ಒಂದು ಕಾರ್ಯ ಇದ್ದರೆ ಅದರ ಬಗ್ಗೆ ಹೇಳ್ಬೋದು ಸರ್? ಖಂಡಿತ. ನಾನು ಇವಾಗಲೇ ಆ ಕಾರ್ಯವನ್ನು ಆರಂಭ ಮಾಡಿರುವಂಥದ್ದು. ಯಾಕಂತಂದರೆ ನಾವು ದೇವ್ರ ಹತ್ರ ಏನು ಬೇಡ್ಕೊಳ್ಬೇಕಪ್ಪ ಅಂತಂದರೆ, ನನ್ನ ಹತ್ರ ಒಳ್ಳೆ ಕೆಲಸ ಮಾಡೋಕ್ಕಾಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ಈ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡೋದಕ್ಕೆ ಈ ಶರೀರ ಬಳಸ್ಕೊಳ್ಳುವಂತೆ ಮಾಡಪ್ಪ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕಂತೆ. ಯಾಕಂದರೆ ನಾನೇ ಒಳ್ಳೆ ಕೆಲಸ ಮಾಡೋಕ್ಕೆ ಹೋಗ್ತೀನಿ ಅಂತಂದರೆ ಅದು ಸ್ವಲ್ಪ ಕಷ್ಟ. ದೇವ್ರ ಹತ್ರ ಈ ದೇಹ ಬಳಸ್ಕೊಂಡು ಒಳ್ಳೆ ಕೆಲಸ ಮಾಡುವಂತೆ ಮಾಡಪ್ಪ ಅಂತಂದರೆ ಏನೋ ಒಂದು ಆ ದೇವರೇ ಒಂದು ಉತ್ತೇಜನವನ್ನು ಕೊಟ್ಟು ನಮಗೆ ಮಾಡುವಂತೆ ಮಾಡ್ಬೋದೇನೋ. ನಮ್ಮ ಗುರಿ ಏನಂತಂದರೆ ಈಗ ಆ ಪಾಶ್ಚಾತ್ಯ ಸಂಸ್ಕೃತಿಯಿಂದ ಬೇಯ್ತಾ ಇರುವಂಥ ಜನರನ್ನು ಹೊರಗೆ ತಂದು ನಮ್ಮ ಸಂಸ್ಕೃತಿಯ ತಂಪನ್ನು ಅವರಿಗೆ ಎರಿಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನಾವು ಇವಾಗಲೇ ಆರಂಭಿಸುವಂಥದ್ದೇನು ಅಂತಂದರೆ ಭಾರತೀಯ ಸಂಸ್ಕೃತಿಯನ್ನು ಕೊಡುವ ವಿಧಾನದಲ್ಲಿಯೇ ಕೊಡಬೇಕು ಅಂತ ಮನಸ್ಸನ್ನು ಇಟ್ಕೊಂಡು ಒಂದು ಗುರುಕುಲವನ್ನು ಆರಂಭ ಮಾಡಬೇಕು ಅಂತ ತುಂಬ ಪ್ರಯತ್ನದಿಂದ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದೇನಂತಂದರೆ ಆ ಗುರುಕುಲದಲ್ಲಿ ಯಾವುದೇ ರೀತಿಯಾದಂತಹ ಮತ ಭೇದ ಇಲ್ಲದೆ, ಯಾವುದೇ ರೀತಿಯಾದಂತಹ ದೇಶದ ಭೇದವೂ ಕೂಡ ಇಲ್ಲದೆ, ಯಾವುದೇ ರೀತಿಯಾದಂತಹ ಒಂದು ಯಾವುದೇ ಡಿಸ್ಕ್ರಿಮಿನೇಷನ್ ಇಲ್ಲದೇನೆ ಆ ಸಂಪೂರ್ಣವಾದಂತಹ ಒಂದು ಜೀವನದ ಕಲೆಯ ಶಿಕ್ಷಣವನ್ನು ಜನರಿಗೆ ಕೊಡಬೇಕು ಎನ್ನುವಂಥದ್ದನ್ನು ಒಂದು ಉದ್ದೇಶ ಇಟ್ಕೊಂಡು ಗುರುಕುಲ ಪರಂಪರೆಯನ್ನು ಆರಂಭ ಮಾಡಬೇಕು ಅಂತ ಒಂದು ಆರಂಭ ಕೂಡ ನಾವು ಮಾಡಿದ್ದೇವೆ. ಏನಂತಂದರೆ ಇವಾಗಲೇ ಬೇಸಿಗೆ ರಜೆಯಲ್ಲಿ
ಮಕ್ಕಳನ್ನು ಕರೆದುಬಿಟ್ಟು ಅವರಿಗೆ ಸಂಸ್ಕೃತವನ್ನು ಹೇಳ್ಕೊಡುವಂಥದ್ದು. ಆ ಸಂಸ್ಕೃತದ ಜೊತೆಯಲ್ಲಿ ಸಂಸ್ಕೃತದಲ್ಲಿ ಏನಿದೆಯೋ ವೇದಗಳಿರ್ಬಹುದು, ಸುಭಾಷಿತಗಳಿರ್ಬಹುದು, ಯೋಗ ಇರಬಹುದು, ಆಯುರ್ವೇದದ ತತ್ವಗಳಿರಬಹುದು, ಅಥವಾ ಸಂಸ್ಕೃತದಲ್ಲಿರುವಂಥ ಮಿರಾಕಲ್ಸ್ಗಳಿರ್ಬಹುದು, ಇವುಗಳನ್ನೆಲ್ಲ ಅವರಿಗೆ ಹೇಳ್ಕೊಡ್ತಾ ಇರುವಂಥದ್ದು. ಅದ್ರ ಜೊತೆಯಲ್ಲಿ ಏನಂತಂದರೆ ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ಗುರುಕುಲ ಪರಂಪರೆಯ ಜ್ಞಾನ ಇರಲೇಬೇಕು. ಅದು ಇರಬೇಕು ಅಂತಂದರೆ ಆತ ಒಂದು ವಾರ ಅಥವಾ ಒಂದು ವೀಕ್ ಆತ ಏನು ಮಾಡಬೇಕು ಅಂತಂದರೆ ಆ ಗುರುಕುಲದ ಅಟ್ಮಾಸ್ಫಿಯರಲ್ಲಿ ಇರಬೇಕು. ಶಿಷ್ಯ ಗುರುವಿನ ಜೊತೆ ಹೇಗಿರಬೇಕು, ಗುರು ಶಿಷ್ಯನ ಜೊತೆ ಹೇಗಿರಬೇಕು, ಆವಾಗ ಯಾವ ರೀತಿಯಾದಂಥ ಅಧ್ಯಯನ ಆತ ಮಾಡಬಹುದು ಅಂತ ತಿಳಿಸ್ಕೊಡ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾವೇನು ಅಂತಂದರೆ ಶಾರ್ಟ್ ಟೈಮ್ ಗುರುಕುಲ ಸಿಸ್ಟಮ್ ಅಂತ ಒಂದು ಪ್ಲ್ಯಾನನ್ನು ಕೂಡ ನಮ್ಮ ಮನಸ್ಸಲ್ಲಿ ಇಟ್ಕೊಂಡಿದ್ದೀವಿ. ಏನಂತಂದರೆ ಆತ IT ಫೀಲ್ಡಲ್ಲಿರ್ಬೋದು ಅಥವಾ ಯಾವುದೋ ಒಂದು ಬ್ಯಾಂಕಲ್ಲಿರ್ಬೋದು, ಅವನಿಗೆ ಏನೋ ಒಂದು 5 ದಿನದ ರಜಾ ಇರುತ್ತೆ ಅಂತಂದರೆ ಆತ ಬಂದು ಆ ಗುರುಕುಲದಲ್ಲಿ ಉಳ್ಕೊಂಡ್ಬಿಟ್ಟು ಆ ಗುರುಕುಲದ ಪರಂಪರೆಯಲ್ಲಿ ಯಾವ ರೀತಿಯಾದಂಥ ಅಧ್ಯಯನವನ್ನು ಕೊಡ್ತಾ ಇದ್ರು, ಬೆಳಗ್ಗೆ ಹೇಗೆ ಹೇಳ್ತಾ ಇದ್ರು, ಯಾವ ರೀತಿಯಾದಂಥ ಊಟದ ವ್ಯವಸ್ಥೆ ಇರ್ತಿತ್ತು, ಅಥವಾ ಯಾವ ರೀತಿಯಾದಂಥ ಜೀವನ ಶಿಕ್ಷಣವನ್ನು ಕೊಡ್ತಾ ಇದ್ರು, ಅದೇ ರೀತಿಯಲ್ಲಿ ಆ 5 ದಿನಗಳಲ್ಲಿ ಅಟ್ಲೀಸ್ಟ್ ಆ ಗುರುಕುಲದಲ್ಲಿ ಆತ ಇರಬೇಕು. ಈ ಒಂದು ಪರಂಪರೆಯ ಒಂದು ಸುಧೆಯ ಒಂದು ಸ್ಪೂನ್ನಷ್ಟಾದರೂ ಆತ ಸೇವಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಒಂದು ಐಡಿಯಾವನ್ನು ಇಟ್ಕೊಂಡು ನಾವು ಆರಂಭವನ್ನು ಕೂಡ ಮಾಡಿದ್ದೇವೆ. ಸರ್, ತುಂಬ ಶ್ಲಾಘನೀಯವಾದಂತಹ ಕಾರ್ಯ ಸರ್ ಇದು. ಗುರುಕುಲ ಪದ್ಧತಿ ಮರೆಯಾಗುತ್ತಿರುವಂತಹ ಈ ಸಂದರ್ಭದಲ್ಲಿ ಪುನಃ ಗುರುಕುಲ ಪದ್ಧತಿಯನ್ನು ಪುನರುತ್ಥಾನಗೊಳಿಸಲಿಕ್ಕೆ ನೀವು ಮುಂದೆ ಬರ್ತಾ ಇದ್ದೀರಿ. ಈ ಕಾರ್ಯ ಸದಾ ಯಶಸ್ವಿಯಾಗಲಿ ಅಂತ ನಾವು ಬಯಸ್ತೀವಿ ಸರ್. ಸರ್, ಈ ಜೀವನ, ಕೊನೆಯ ಪ್ರಶ್ನೆ ಸರ್, ಜೀವನ ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಏನು ಸರ್? ಇದು ಆ್ಯಕ್ಚುಲಾಗಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಂದರೆ ತುಂಬ ಕಠಿಣವಾದಂಥ ಪ್ರಶ್ನೆ. ಯಾಕಂತಂದರೆ ಪ್ರತಿಯೊಬ್ಬರಿಗೂ ಕೂಡ ಜೀವನ ಎನ್ನುವಂಥದ್ದು ವಿಭಿನ್ನ ರೀತಿಯಲ್ಲಿ ಕಾಣಿಸುತ್ತೆ. ನನ್ನ ಪ್ರಕಾರ ಇದು ಆ ಹಿಂದಿನ ಪದ ಇದೆಯಲ್ಲ, ಜೀವನ ಎನ್ನುವುದಲ್ಲಿ ಜಿ ಅಂತ ತೆಗೆದುಹಾಕ್ಬಿಟ್ರೆ ಅದು ವನ ಅಂತ ಹೇಳುತ್ತೆ. ಯಾವ ವ್ಯಕ್ತಿ ಅನ್ನುವಂಥವನು ತನ್ನ ಜೀವನದಲ್ಲಿ ಆಸೆಗಳನ್ನು ಇಟ್ಕೊಂಡು ಆ ಆಸೆಗಳನ್ನು ಸೆಲ್ಫಿಶ್ ಡಿಸೈರ್ ಅಥವಾ ನನ್ನದು ತನ್ನದು ಅನ್ನುವಂಥದ್ದನ್ನು ಇಟ್ಕೊಂಡು ಅದನ್ನು ಪಡೆಯೋದಕ್ಕಾಗಿಯೇ ಹೋರಾಡ್ತಾ ತುಳಿದಾಡ್ತಾ ಇರ್ತಾನೋ ಅವನ ಜೀವನ, ಅವನ ಲೈಫ್ ಅನ್ನುವಂಥದ್ದು ವನ ಆಗಿರುತ್ತೆ. ಕಾಡು, ವೈಲ್ಡ್ ಫಾರೆಸ್ಟ್, ಯಾವಾಗಲೂ ಭಯ. ಅದೇ ರೀತಿಯಲ್ಲಿ ತತ್ತರಿಸ್ತಾ ಇರ್ತಾನೆ, ನಾಳೆ ಹೀಗಾಗತ್ತೋ, ನಾಡಿದ್ದು ಏನಾಗತ್ತೋ, ಎಲ್ಲಿ ನಾನು ಬಿದ್ದುಬಿಡ್ತೀನೋ ಎನ್ನುವಂಥ ಒಂದು ಭಯದಲ್ಲಿ ಹೋಗ್ತಾ ಇರ್ತಾನೆ. ಆದರೆ ಆ ತ್ಯಾಗಮಯವಾಗಿ ಯಾರಾದರೂ ಬದುಕನ್ನು ಸಾಗಿಸ್ತಾ ಇದ್ದರೆ ಈ ಒಂದು ಸಮಯವನ್ನು ನಾನು ಬೇರೆಯವರಿಗೆ ಹೆಲ್ಪ್ ಆಗುವಂತೆ ರೀತಿಯಲ್ಲಿ ಯುಟಿಲೈಸ್ ಮಾಡ್ಕೊಳ್ತೀನಿ ಅನ್ನುವಂಥ ಒಂದು ಮನಸ್ಥಿತಿಯಿಂದ ಯಾರಾದರೂ ಕೆಲಸವನ್ನು ಮಾಡ್ತಾ ಇದ್ದರೆ ಅವನದ್ದು ಒಂದು ಜೀವನ ಆಗತ್ತೆ. ನಮ್ಮ ಜೀವನ ಅಂತಂದರೆ ನನ್ನ ಪರಿಭಾಷೆಯಲ್ಲಿ ನಾನು ಹೇಳಬೇಕು ಅಂತಂದರೆ ತ್ಯಾಗ ಎನ್ನುವಂಥದ್ದು ಜೀವನ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ತ್ಯಾಗೇ ನೈಕೆ ಅಮೃತತ್ವ ಮಾನಶುಹು ಅಂತ ಆ ಉಪನಿಷತ್ ಹೇಳುತ್ತೆ. ನಾವು ತ್ಯಾಗದಿಂದ ಮಾತ್ರ ಅಮೃತತ್ವವನ್ನು ಹೊಂದಲಿಕ್ಕೆ ಸಾಧ್ಯ ಆಗತ್ತೆ ಅಂತ. ನಮಗೇನಂತಂದರೆ ಈ ಬಂಧನಗಳಿದ್ದಾಗ ಮುಂದೆ ಹೋಗ್ಲಿಕ್ಕೆ ಆಗೋದಿಲ್ಲ. ಒಂದು 10 ಹಗ್ಗ ಇರುತ್ತೆ, ಆ ಹಗ್ಗ ಇಟ್ಕೊಂಡು ನಾನು ಮುಂದೆ ಧಾವಿಸ್ತೀನಿ ಅಂತಂದರೆ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆ ಹಗ್ಗಗಳ ಸಂಕೋಲೆಯನ್ನು ಬಿಡಿಸ್ಕೊಂಡ್ರೆ ನಾನು ಮುಂದೆ ಹೋಗ್ಲಿಕ್ಕಾಗತ್ತೆ. ತ್ಯಾಗ ಎನ್ನುವಂಥದ್ದು ಜೀವನ ಅಂತ ನಾನು ಹೇಳ್ಬೋದು. ನಮ್ಮ ಭಾರತೀಯ ಸಂಸ್ಕೃತಿ ಕೊಡೋದೇ ಇದನ್ನು. ತಾಯಿ ಮಗನಿಗಾಗಿ ತ್ಯಾಗ ಮಾಡ್ತಾಳೆ, ಮಗ ತಾಯಿಗಾಗಿ ತ್ಯಾಗ ಮಾಡಬೇಕು, ಅದು ನಮ್ಮ ಸಂಸ್ಕೃತಿ. ಗಂಡ ಹೆಂಡತಿಗಾಗಿ ತ್ಯಾಗ ಮಾಡ್ತಾನೆ, ಹೆಂಡತಿ ಗಂಡನಿಗಾಗಿ ತ್ಯಾಗ ಮಾಡ್ತಾಳೆ. ರಾಜ ಪ್ರಜೆಗಳಿಗಾಗಿ ತ್ಯಾಗ ಮಾಡ್ತಾನೆ, ಜನರು ರಾಜನಿಗಾಗಿ ತ್ಯಾಗ ಮಾಡ್ತಾರೆ. ಆವಾಗ ಪ್ರತಿಯೊಬ್ಬರು ತ್ಯಾಗಮಯವಾಗಿದ್ದರೆ ಅಲ್ಲಿ ಯಾವುದೇ ರೀತಿಯಾದಂಥ ಸಿಟ್ಟು ಇಲ್ಲ, ಅಲ್ಲಿ ಯಾವುದೇ ರೀತಿಯಾದಂಥ ಹೋರಾಟನೂ ಇಲ್ಲ. ಉದಾಹರಣೆ ಹೇಳಬೇಕು ಅಂತಂದರೆ ಗಡಿ ಇರುತ್ತೆ, ನನ್ನ ಮನೆಗೂ ಪಕ್ಕದ ಮನೆಗೂ ಗಡಿ ಇರುತ್ತೆ. ನಾನು 1 ಇಂಚ್ ಅವನಿಗೆ ತ್ಯಾಗ ಮಾಡ್ತೀನಿ, ಅವನು 1 ಇಂಚ್ ನನಗೆ ತ್ಯಾಗ ಮಾಡ್ತಾನೆ. ಆವಾಗ ಯಾರು ಹೊಡ್ಕೊಳ್ತಾರೆ? 1 ಇಂಚ್ 2 ಇಂಚ್ ಹೆಚ್ಚು ಅಲ್ಲೇ ಜಾಗ ಬಿದ್ಕೊಂಡಿರುತ್ತೆ. ಯಾಕಂದ್ರೆ ಅವನು ನನಗೆ ತ್ಯಾಗ ಮಾಡೋದಕ್ಕೆ ಬಯಸ್ತಾನೆ, ನಾನು ಅವನಿಗೆ ತ್ಯಾಗ ಮಾಡೋದಕ್ಕೆ ಬಯಸ್ತೀನಿ. ಆವಾಗ ಏನಾಗತ್ತೆ, ನಮಗಿಬ್ಬರಿಗೂ ಕೂಡ ಹೆಚ್ಚಾಗಿ ಇನ್ನೊಬ್ಬ ಅಲ್ಲಿ ಬದುಕ್ಬೋದು. ಆ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನಾವು ಒಂದು ವ್ಯವಸ್ಥೆಯನ್ನು ನಿರ್ಮಾಣವನ್ನು ಮಾಡಬಹುದು. ಆದ್ದರಿಂದ ಜೀವನ ಅಂತಂದರೆ ಅದೊಂದು ತ್ಯಾಗ ಅಂತ ನನಗನ್ಸುತ್ತೆ. ಅದು ಇಲ್ಲದಿದ್ದರೆ, ಆ ತ್ಯಾಗ ಇಲ್ಲದ್ರೆ ಅದು ಜೀವನ ಅಲ್ಲ, ಕೇವಲ ವನ ಅಂತ ನನಗನ್ಸುತ್ತೆ. ಸರ್, ನಿಜ ಸರ್, ನೀವು ಹೇಳಿದ್ದು ತ್ಯಾಗವನ್ನು ಒಂದು ಪ್ರಾರ್ಥನೆ ಅಂತ ನಾವು ಹೇಳ್ಬೋದು ಸರ್. ಈ ಜಗತ್ತಿನಲ್ಲಿ ನಮ್ಮನ್ನು ಕೈ ಹಿಡಿದುಕೊಂಡು ಹೋಗಲಿಕ್ಕೆ ಗುರುವಿಗೆ ಮಾತ್ರ ಸಾಧ್ಯ. ಆ ಗುರುವನ್ನು ಪಡೆಯೋದಕ್ಕೆ ತ್ಯಾಗ ಮಾತ್ರ ಒಂದು ದಾರಿ ಅಂತ ನಾವು ಹೇಳ್ಬೋದು ಸರ್. ಅದಕ್ಕೆ ಸರ್, ಕೊನೆಯದಾಗಿ ಈ ಕಾರ್ಯಕ್ರಮದ ಬಗ್ಗೆ ಒಂದೆರಡು ಮಾತುಗಳು ಸರ್. ನಮ್ಮಲ್ಲಿ ಏನಂತಂದರೆ, ಒಂದು ಮನಸ್ಸು ಬಿಚ್ಚಿ ನಾವು ಮಾತನಾಡಬೇಕು ಅಂತಂದರೆ ಆ ಮಾತನ್ನು ಕೇಳುವಂಥ ಜನರು ಬೇಕು.
ಅದರ ಜೊತೆಯಲ್ಲಿ ಆ ಮಾತಿಗೆ ಒಂದು ಧ್ವನಿ ಇರಬೇಕು. ಈ ಕೇಳುವುದಕ್ಕೆ ಮತ್ತು ಆ ಕೇಳುಗರಿಗೆ ಮತ್ತು ಆ ಧ್ವನಿಯನ್ನು ಎರಡನ್ನೂ ಸೇರಿಸೋದಕ್ಕೆ ಒಂದು ಅದ್ಭುತವಾದಂಥ ವೇದಿಕೆ ಅಂತ ನನಗನ್ನಿಸ್ತಾ ಇದೆ. ಕೇಳುಗರ ಕಿವಿಗೆ ಕೊಡುವಂತಹ ಒಂದು ಧ್ವನಿ ನಿಮ್ಮ ಕಾರ್ಯಕ್ರಮದಲ್ಲಿ ಇದೆ ಅಂತ ನನಗನ್ನಿಸ್ತಾ ಇದೆ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಸರ್. ಬೆಳಗ್ಗೆ ಏಳುವಾಗ ಸ್ನೇಹಿತರೆ, ಉದಯಿಸುವ ಸೂರ್ಯನನ್ನು ನೋಡೋದ್ರಿಂದಾಗಲಿ ಅಥವಾ ಓಡುತ್ತಿರುವ ಕುದುರೆಯ ಫೋಟೋವನ್ನು ನೋಡೋದ್ರಿಂದಾಗಲಿ ಸಾಧನೆಯನ್ನು ಮಾಡೋದಕ್ಕಾಗಲ್ಲ. ಸೂರ್ಯನಿಗಿಂತ ಮುಂಚೆ ಏಳಬೇಕಾಗತ್ತೆ, ಹಾಗೂ ಕುದುರೆಗಿಂತ ವೇಗವಾಗಿ ಓಡಿದಾಗ ಮಾತ್ರ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ. ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಹೆಚ್ಚು ಸಾಧಕರೊಂದಿಗೆ ಸಂವಾದವನ್ನು ನಡೆಸಲಿದ್ದೇನೆ. ನೋಡ್ತಾ ಇರಿ ಸ್ಕಾಲರ್ ವಿತ್ ಸೋಮು. ಕಾಯ್ತಾ ಇರಿ ಎಪಿಸೋಡ್ 2ಗಾಗಿ.